ಇವತ್ತು ನಮ್ಮ ತಮ್ಮ ಕೆಲಸ ಮಾಡಂದ್ರೆ ಬರೀ ಆಟನೇ ಆಡಕತ್ತ ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾ ಮುಂಜಾನೆ ಪೈಪ್ ತೊಗೊಂಡು ಹೋಗತ್ತೆ ನೋಡ್ರಪ್ಪ. ರ್ಯಾಂಕಿನ ಕಡೆ ಇದಕ್ಕಂದ್ರೆ ಇವತ್ತು ನಮ್ಮ ದೊಡ್ಡಪ್ಪ ಬೆಳ್ಳಿಯನ್ನು ಕೈ ತೆಗೆದು ರ್ಯಾಂಕ್ದಾಗ ಮನಕ್ ಮಾಡಕತ್ತ ನೋಡ್ರಪ್ಪ. ಅದ್ರ ಸಂಬಂಧ ನಾವು ಕೆಲಸ ಮಾಡಕ್ ಹೋಗಿದ್ದೇವೆ ನೋಡ್ರಪ್ಪ. ರ್ಯಾಂಕಿನಂತೆ ಹೋಗಿ ನಮ್ಮ ದೊಡ್ಡಪ್ಪ ಮತ್ತು ಅನ್ನ ಇಬ್ರು ಕೂಡಿ ಔಷಧ ಮಾಡಿ ಇಟ್ಟಿರು ನೋಡ್ರಪ್ಪ. ರ್ಯಾಂಕ್ದಾಗ ಕಾಯಿ ಹಾಕಬೇಕಂದ್ರೆ ಟೇಬಲ್ ಬೇಕ್ರಿ. ಅದ್ರ ಸಂಬಂಧ ಅನ್ನ ಹೋಗಿ ಟೇಬಲ್ ಅಂತ ತೊಗೊಂಬಂದ್ಬಿಟ್ಟು ನೋಡ್ರಪ್ಪ. ಟೇಬಲ್ ತಂದು ರ್ಯಾಂಕಿನಂತೆ ಗಿಡಷ್ಟಿಗೆ ಲೇಬರ್ ಎಲ್ಲ ಕಾಯಿ ಒಂದು ಕಟ್ ಮಾಡಿ ಇಟ್ಟಿರು ನೋಡ್ರಪ್ಪ. ಲೇಬರ್ಗಳೆಲ್ಲ ದ್ರಾಕ್ಷಿ ಕಾಯಿ ಒಂದು ಕಟ್ ಮಾಡಾಕತ್ತಿರು. ಅವ್ರ ಮುಂದೆ ನಾವು ಕುಲ್ಲಾಟ್ರಿ ಒಂದು ಒಯ್ದಿಡಾಕತ್ತಿದ್ದೇವೆ ನೋಡ್ರಪ್ಪ. ಹಂಗೆ ಲೇಬರ್ ಮುಂದೆ ಕುಲ್ಲಾಟ್ರಿ ಇಟ್ಟಾದ್ಮೇಲೆ ಲೇಬರ್ ಕಟ್ ಮಾಡಿ ಇಟ್ಟಿದ್ದ ದ್ರಾಕ್ಷಿನ ನಾವು ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡು ರ್ಯಾಂಕಿನ ಕಡೆ ಹೋಗಾಕತ್ತೇವೆ ನೋಡ್ರಪ್ಪ. ಎಲ್ಲ ಅಂತಂಬ್ರು ಕೂಡಿ ಟ್ರ್ಯಾಕ್ಟರ್ ಟೇಲರ್ದಾಗ ಕಾಯಿ ಇಟ್ಟು ಲೋಡ್ ಮಾಡ್ಕೊಂಡು ಹೋಗೋದ್ರಾಗ ನಮ್ಮ ಅಕ್ಕನೂ ಬಂದ್ಬಿಟ್ಟಿವಿ ನೋಡ್ರಪ್ಪ ಕಾಯಿ ಕಟ್ ಮಾಡಕ್ ತಂದ. ಇಬ್ರು ಅಕ್ಕಗಳು ಬರೋಣ ಅವ್ರ ಕೈಯಾಗ ಲೇಟ್ ಮಾಡ್ಯಾರ. ಕೈಯಾಗ ಕತ್ರಿನೂ ಕೊಟ್ಬಿಟ್ಟು ನೋಡ್ರಪ್ಪ ಕಾಯಿ ಕಟ್ ಮಾಡ್ತಂದು. ಇಬ್ರು ಅಕ್ಕಗಳು ಒಂದೊಂದು ಕತ್ರಿ ತಗೊಂಡು ಬೆಳ್ಯಾಗ ಕಾಯಿ ಕಟ್ ಮಾಡ್ತಂದು ಹೋಗ್ಬಿಟ್ಟಾರ ನೋಡ್ರಪ್ಪ. ಅವ್ರು ಹೋದ್ಮೇಲೆ ನಾವು ಕೆಲಸವನ್ನು ಮಾಡ್ಕೊಳಕತ್ತೇವೆ ನೋಡ್ರಪ್ಪ. ರ್ಯಾಂಗ್ದಾಗ ಕಾಯಿ ಹಾಕುದು. ರ್ಯಾಂಗ್ದಾಗ ಕಾಯಿ ಹಾಕದ್ಮೇಲೆ ನಾವು ಬೆಳ್ಯಾಗ ಹೋಗಿಟ್ರಿ ಒಂದು ಲೋ ಮಾಡ್ಕೊಂಡು ಬಂದ್ಬಿಟ್ಟೇವ್ ನೋಡ್ರಪ್ಪ. ಅಷ್ಟ್ರಾಗ ನಮ್ಮ ಅಕ್ಕಗಳು ಕಾಯಿ ಕಟ್ ಮಾಡೋದು ಬಿಟ್ಟು ಮಾತು ಕೂತು ಬಿಟ್ಟಾರ ನೋಡ್ರಪ್ಪ. ಇಬ್ರು ಬೆಳೆಯನ್ ಕೈ ಲೋಡ್ ಮಾಡ್ಕೊಂಡು ಹೋಗಿ ಹೋಗೋದ ಕೇಸಿಂದ ಊಟ ಮಾಡ್ಕೊಂಡು ನಾವು ಮತ್ತು ವಾಪಸ್ ರ್ಯಾಂಕಿನ ಕಡೆ ಬಂದ್ಬಿಟ್ಟೇವ್ ನೋಡ್ರಪ್ಪ. ಕಾಯಿ ಹೋಗ್ಯಾಕ ರ್ಯಾಂಕಿನಂತಾಗ ಬಂದು ಬೆಳ್ಯಾಗ ಹೋಗೋದ್ರಾಗ ಬೆಳ್ಯಾಗ ಟ್ರೇ ಬಾ ಸ್ಟಾಕ್ ಆಗಿಬಿಟ್ಟು ನೋಡ್ರಪ್ಪ. ಕಾಯಿ ತುಂಬಿದ್ದು ಸ್ಟಾಕ್ ಆಗಿರ್ಟ್ರೆ ಎಲ್ಲ ರ್ಯಾಂಕಿನಿಂದ ತಂದು ನಾವು ಔಷಧಾಗಿ ಎದ್ದಿ ರ್ಯಾಂಕ್ದಾಗ ಹಾಕಕ್ ಚಾಲು ಮಾಡಿಬಿಟ್ಟೇವ್ ನೋಡ್ರಪ್ಪ. ರ್ಯಾಂಕ್ದಾಗ ಕಾಯಿ ಒಂದ್ ಹಾಕೊಂಡು ಮತ್ತೆ ವಾಪಸ್ ಬೆಳ್ಯಾಗ ಹೋಗಿ ಟ್ರೇ ಒಂದ್ ಲೋಡ್ ಮಾಡ್ಕೊಂಡು ಬರಾಕತ್ತೇವ್ ನೋಡ್ರಪ್ಪ. ಬೆಳ್ಳಿನ ಟ್ರೇ ತಂದು ರ್ಯಾಂಕ್ದಾಗ ಹಾಕಕ್ ಚಾಲು ಮಾಡ್ಕೊಂಡು ಬಿಟ್ಟೇವ್ ನೋಡ್ರಪ್ಪ. ಇವತ್ತು ಒಂದಿನದಾಗ ರ್ಯಾಂಕ್ ತುಂಬುದು ಪ್ಲಾನ್ ಐತ್ರಿ. ಅವನು ಇವತ್ತೆಟ್ಟಿ ಆದ್ರೂ ಒಂದ್ ರ್ಯಾಂಕ್ ತುಂಬಲಿಲ್ಲ ನೋಡ್ರಪ್ಪ. ದ್ರಾಕ್ಷಿ ಬೆಳ್ಯಾಗ ಲೋಡ್ ಆಗಿಟ್ರಿ ನಾವು ರ್ಯಾಂಕ್ದಾಗ ತಂದು ಹಾಕಕತ್ತೇವ್ ನೋಡ್ರಪ್ಪ. ಹಾಕೋದ್ರಾಗ ಟೈಮ್ ಆಗಿತ್ತು. ಇನ್ನ ಮುಂದಿನ ಮಿನಿ ಬ್ಲಾಗ್ ಸಿಗೋಣ.